ನಮಸ್ತೆ ಎಲ್ಲರಿಗೂ. ಈ ದಿನ ಚಪಾತಿ ಜೊತೆಗೆ ಕಡಲೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ಇದೊಂದು ಅಪರೂಪವಾಗಿ ಸಿಗುವಂಥ ಕಡಲೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕಡಲೆನ ಮೊದಲಿಗೆ ಒಂದು ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡು ನಾಲ್ಕು ದಿವಸ ನೀರಲ್ಲಿ ನೆನೆಸಿಟ್ಟಿದ್ದೆ. ನೀರನ್ನು ಡೈಲಿ ಚೇಂಜ್ ಮಾಡಬೇಕು. ಹಾಗೆ 4 ದಿವಸ ನೀರಲ್ಲಿ ನೆನೆಸಿಡಬೇಕು. ನಂತರ ಇದನ್ನು ಪಲ್ಯ ಮಾಡಬೇಕು. ಈಗ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಕಡಲೆ ಜೊತೆಗೆ ಸ್ವಲ್ಪ ಕಡಲೆಕಾಳನ್ನು ಕೂಡ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2 ವಿಷಲ್ ತನಕ ಬೇಯಿಸ್ಕೊಳ್ಬೇಕು. ಕಟ್ ಮಾಡಿದ ನಂತರ 4 ದಿವಸ ನೆನೆಸಲೇಬೇಕು ನೀರಲ್ಲಿ, ಇಲ್ಲದಿದ್ದರೆ ಅದು ತುಂಬ ಕಹಿಯಾಗಿ ಬರುತ್ತೆ. ಮಿನಿಮಮ್ ಒಂದು 2 ದಿವಸ ಅಂತೂ ನೆನೆಸಿಡಲೇಬೇಕಾಗುತ್ತೆ. ಈಗ 2 ವಿಷಲ್ ಬರ್ಸ್ಕೋಬೇಕು ಕುಕ್ಕರಲ್ಲಿ. ಹಾಗೆ ಬೇಯಿಸ್ಕೊಂಡ್ರೂ ಆಗುತ್ತೆ ಪಾತ್ರೆಯಲ್ಲಿ. ಕುಕ್ಕರಾದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಹಾಕ್ಕೊಂಡು ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಆರೋಗ್ಯ ಕೂಡ ವರ್ಷದಲ್ಲಿ ಒಮ್ಮೆ ತಿಂದರೆ ತುಂಬ ಒಳ್ಳೆಯದು. ಈಗ ಸ್ವಲ್ಪ ಜಜ್ಜಲ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಟೊಮೊಟೊ ಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೇಯಿಸ್ಕೊಂಡಿರೋ ಕಡಲೆ ಮತ್ತು ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಲೆಕಾಳು ಬೇಕಂದರೆ ಬೇರೆಯೇ ಬೇಯಿಸ್ಕೊಳ್ಬೋದು. ನಾನು ಒಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಈಗ ಬೇಯಿಸ್ಕೊಂಡಿರೋ ನೀರನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3 ಸ್ಪೂನ್ ಗರಂ ಮಸಾಲೆ, 2 ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 ಸ್ಪೂನ್ ಅಷ್ಟು ಹಾಕ್ಕೊಳ್ಬೇಕು. ಒಂದು ಸ್ಪೂನ್ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಫಸ್ಟೇ ಬೇಯುವಾಗ ಉಪ್ಪು ಹಾಕ್ಕೊಂಡಿದ್ವಿ. ಈಗ ನೋಡಿ ಅವಶ್ಯಕತೆ ಇದೆ ಅನಿಸಿದರೆ ಹಾಕ್ಕೊಳ್ಳಿ. ನೀವು ಬೇಕಿದ್ರೆ ನೀವು ಬೇರೆ ಮಸಾಲೆ ಮನೆಯಲ್ಲಿ ಮಾಡೋಗಿದ್ರೆ ಅದನ್ನು ಕೂಡ ಮಾಡ್ಕೊಳ್ಬೋದು. ಹೀಗೆ ಪೌಡ್ರನ್ನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ. ಸಾರಿಗೆ ಮಾಡ್ಕೊಂಡಿರೋ ಮಸಾಲೆನ ರೆಡಿ ಮಾಡಿ ಕೂಡ ಹಾಕ್ಕೊಳ್ಬೋದು. ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಈಗ ಕಡಲೆ ಪಲ್ಯ ರೆಡಿಯಾಗಿದೆ. ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇದು. ನಾನೀಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಕಡಲೆ ಸಿಕ್ಕಿದರೆ ಪಲ್ಯ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ನೀವು ಯಾವ ಥರ ರೆಸಿಪಿ ಮಾಡ್ತೀರಾ ಅಂತ ತಿಳಿಸಿ.
ವರ್ಷದಲ್ಲಿ ಒಮ್ಮೆ ಆದರೂ ಕಡಲೆ ಪಲ್ಯ ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಕೂದಲೆಲ್ಲ ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರೆ. ನಿಮಗೆ ಇದ್ರ ಬಗ್ಗೆ ಏನು ಗೊತ್ತಿದೆ ಅಂತ ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಚಪಾತಿ ಜೊತೆಗೆ ಕಡಲೆ ಪಲ್ಯ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ನಿಮಗೆ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.